ದೊಡ್ಡಮನೆಯಲ್ಲಿ ಬೀಸಿರೋ ಡಿವೋರ್ಸ್ ಬಿರುಗಾಳಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ಶ್ರೀದೇವಿ ವಿರುದ್ಧ ಯುವ ಮಾನಸಿಕ ಟಾರ್ಚರ್ ಅಂತ ಆರೋಪಿಸಿದೆ. ಶ್ರೀದೇವಿ ಆ ಸಹನಟಿಯೇ ಕಾರಣ ಅಂತ ಹೇಳ್ತಿದ್ದಾರೆ. ಶ್ರೀದೇವಿ ವಿರುದ್ಧ ಮಾಡ್ತಿರೋ ಆರೋಪಕ್ಕೆ ಅವರ ಪರ ವಕೀಲರು ಏನು ಹೇಳಿದ್ದಾರೆ ನೋಡೋಣ. ದೊಡ್ಡಮನೆ ಅಂದ್ರೇನೆ ಚಿತ್ರರಂಗಕ್ಕೂ ಅಭಿಮಾನಿಗಳಿಗೂ ಒಂದು ಹೆಮ್ಮೆ. ಆದ್ರೀಗ ಅದೇ ದೊಡ್ಡಮನೆಯ ಜೋಡಿಯಲ್ಲಿ ಬಿರುಕು ಮೂಡಿದೆ. ಪ್ರೀತಿಸಿ ಮದುವೆಯಾಗಿದ್ದ ಯುವ ಹಾಗೂ ಶ್ರೀದೇವಿ ದಾಂಪತ್ಯ ಮುರಿದು ಬೀಳೋ ಸ್ಥಿತಿಯಲ್ಲಿದ್ದು, ಒಬ್ಬರ ವಿರುದ್ಧ ಮತ್ತೊಬ್ರು ಆರೋಪ ಪ್ರತ್ಯಾರೋಪ ಮಾಡ್ತಿದ್ದಾರೆ. ಶ್ರೀದೇವಿ ಬೇಡ ಅಂತ ಯುವರಾಜ್ ಕುಮಾರ್ ಡಿವೋರ್ಸ್ಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ನಿನ್ನೆ ಯುವ ಪರ ವಕೀಲರು ಶ್ರೀದೇವಿ ವಿರುದ್ಧ ಮಾಡಿರುವಂತಹ ಆರೋಪಗಳು ಅಂತಿಂತದ್ದಲ್ಲ. ವಕೀಲರ ಆರೋಪಕ್ಕೆ ಶ್ರೀದೇವಿ ಪರ ವಕೀಲೆ ದೀಪ್ತಿ ಕೌಂಟರ್ ಕೊಟ್ಟಿದ್ದು, ಮಾನನಷ್ಟ ಮೊಕದ್ದಮೆ ಹಾಕುವುದಾಗಿ ವಾರ್ನ್ ಮಾಡಿದ್ದಾರೆ. ಒಂದು ಹೆಣ್ಮಗಳ ಬಗ್ಗೆ ಮಾತಾಡೋದು ಚೀಪ್ ಆಗಿ ಅನ್ನೋದು ಐ ವಿಲ್ ಲೀವ್ ಇಟ್ ಟು ಹಿಸ್ ಕ್ಯಾರೆಕ್ಟರ್, ದ ವೇ ಹಿ ಸ್ಪೀಕ್ಸ್ ಅಬೌಟ್ ಅ ವುಮೆನ್. ಬಿಕಾಸ್ ನಾವ್ ಯಾವತ್ತು ಯಾರ ಬಗ್ಗೆನೂ ಆತರ ಮಾತಾಡಿಲ್ಲ. ಇದಕ್ಕೆ ಡೆಫಿನೆಟ್ ಆಗಿ ಒಂದು ಡೆಫಿಮೇಷನ್ ಸೂಟ್ ಅನ್ನೋದು ರೆಡಿ ಮಾಡ್ತಾನೆ ಇದೀವಿ ನಾವು. ಬಿಕಾಸ್ ಅವರೊಬ್ರು ಇನ್ನೊಬ್ರು ವ್ಯಕ್ತಿಯ ಬಗ್ಗೆ ಮಾತಾಡಿರೋದು ಪ್ರೆಸ್ ಅಲ್ಲಿ, ಅದು ನೀವು ಪಿಟಿಷನ್ ಅಲ್ಲಿ ಹಾಕೊಂಡಿದ್ದೀರಾ, ಕೋರ್ಟ್ ಆಫ್ ಲಾ ಅಲ್ಲಿ ನಾವು ಅದನ್ನ ಎಸ್ಟಾಬ್ಲಿಷ್ ಮಾಡಿ ಪ್ರೂವ್ ಮಾಡೋಣ. ಬಟ್ ಇದು ಪ್ರೆಸ್ ಮುಂದೆ ಅವ್ರ ಹೆಸರನ್ನ ತಗೊಂಡ್ಬಂದಿರೋದನ್ನ, ಇಟ್ ಇಸ್ ಡೆಫಿನೆಟ್ಲಿ ಅವರ್ ರೀಸನ್ ಫಾರ್ ಕಾಸಿಂಗ್ ಡಿಫಮೇಷನ್ ಆನ್ ದಟ್ ಪರ್ಸನ್, ಅಂಡ್ ವಿ ಆರ್ ಲುಕಿಂಗ್ ಫಾರ್ವರ್ಡ್ ಟು ಫೈಲಿಂಗ್ ಎನಿ ಅಪ್ರೋಪ್ರಿಯೇಟ್ ಡೆಫಮೇಷನ್ ಸೂಟ್ ದಟ್ ಇಸ್ ರಿಕ್ವೈರ್ಡ್ ಇನ್ ದಟ್ ಮ್ಯಾಟರ್. ಮಾನಸಿಕ ಟಾರ್ಚರ್ ಅಂತ ಶ್ರೀದೇವಿ ವಿರುದ್ಧದ ಆರೋಪಕ್ಕೆ ವಕೀಲೆ ಏನ್ ಹೇಳಿದ್ದಾರೆ ನೋಡಿ. ಡಿಸೆಂಬರ್ ಅಲ್ಲಿ ಅವಳು ಬಂದಾಗ ಅವಳು ಪಟ್ಟಿರೋದು ಮಾನಸಿಕ ಟಾರ್ಚರ್ ಇಸ್ ಸಮಥಿಂಗ್ ದಟ್ ವಿ ಹ್ಯಾವ್ ಆಲ್ರೆಡಿ ಪ್ರೊವೈಡೆಡ್. ಅದು ಡಿಸೆಂಬರ್ ಅಲ್ಲಿ ಬಂದಾಗ್ಲೇನೆ ಅಲ್ಲಿವರೆಗೂ ಎಲ್ಲ ಸರಿಗಿತ್ತು. ಯಾರು ಒಂದು ಮಾತು ಅವಳಿಗೆ ಗೊತ್ತಿರೋದು ಏನಿಲ್ಲ. ಶಿ ವೆಂಟ್ ಇನ್ ಜುಲೈ, ಶಿ ಟುಕ್ ಅ ಬ್ರೇಕ್ ಡ್ಯೂರಿಂಗ್ ವಿಂಟರ್ ಅಂಡ್ ಕೇಮ್ ಇನ್ ಡಿಸೆಂಬರ್. ಇದು ಡಿಸೆಂಬರ್ ನಂತರ ನಡೆದಿರೋದು ಇದೆಲ್ಲಾನು. ಅಲ್ಲಿವರೆಗೂ ಎಲ್ಲ ಸರಿಗಿತ್ತು. ಇವಾಗ ನಡೀತಾ ಇರೋದೆಲ್ಲ ನೋಡಿದ್ರೆ ಒಂದು ಹೆಣ್ಣಿನ ಮೇಲೆ ಒಂದು ಕ್ಯಾರೆಕ್ಟರ್ ಅಸಾಸಿನ್ ಮಾಡೋ ಅಂತದ್ದು ಒಂದು ಪೊಸಿಷನ್ಗೆ ಬಂದಿರೋದು ಅಂದ್ರೆ ಯಾರು ಆಕ್ಚುಲಿ ಮಾನಸಿಕ ಕಿರುಕುಳ ಪಡ್ತಾ ಇರೋದು ಅನ್ನೋದು ವಿ ಆಲ್ ಕ್ಯಾನ್ ಅಸೆಸ್ ಅಂಡ್ ಅಂಡರ್ಸ್ಟ್ಯಾಂಡ್ ಅವರ್ ಸೆಲ್ಸ್. ಸದ್ಯ ಯುವರಾಜ್ ಕುಮಾರ್ ಲೀಗಲ್ ನೋಟಿಸ್ನಲ್ಲಿ ಹೇಳ್ತಿರುವುದೆಲ್ಲ ಸುಳ್ಳು. ಶ್ರೀದೇವಿಯವರು ಸದ್ಯದಲ್ಲೇ ಬರ್ತಾರೆ, ಕೋರ್ಟ್ ನೋಟಿಸ್ ಇನ್ನೂ ಬಂದಿಲ್ಲ ಅಂತ ವಕೀಲೆ ದೀಪ್ತಿ ಸ್ಪಷ್ಟಪಡಿಸಿದ್ದಾರೆ. ಡೇಟ್ ಅನ್ನೋದು ಫಿಕ್ಸ್ ಆಗಿಲ್ಲ, ಬಟ್ ಡೆಫಿನೆಟ್ಲಿ ವೆನ್ ಶಿ ಕಮ್ಸ್ ಶಿ ವಿಲ್ ರೀಚ್ ಔಟ್ ಟು ದ ಮೀಡಿಯಾ. ಶಿ ಆಲ್ಸೋ ಸ್ಟಡೀಸ್ ಮಾಡೋದಕ್ಕೆ ಅಂತ ಹೋಗಿರೋ ಒಂದು ಹೆಣ್ಣಿಗೆ ಈ ತರ ಟಾರ್ಚರ್ ಕೊಡ್ತಾ ಇರೋದು ಇಸ್ ಅನ್ಫೋರ್ಸೀನ್. ಪ್ರೂಫ್ ಅಂತೂ ಸದ್ಯಕ್ಕೆ ಏನು ಕೊಟ್ಟಿಲ್ಲ. ಇದೆಲ್ಲ ನಾನು ಕೋರ್ಟ್ ಅಲ್ಲಿ ಹಾಕಿ, ನಮ್ಮ ಹತ್ರನೂ ಪ್ರೂಫ್ ಇದೆ, ನಾವ್ ಹೇಳಿರೋದಕ್ಕೂ ನಮ್ಮ ಹತ್ರನೂ ಪ್ರೂಫ್ ಇದೆ. ಅದನ್ನ ನಾವು ಕೋರ್ಟ್ ಅಲ್ಲಿ ಡೆಫಿನೆಟ್ ಆಗಿ ಹಾಕಿ ವಿ ವಿಲ್ ಫಾಲೋ ದ ಡ್ಯೂ ಕೋರ್ಸ್. ದೊಡ್ಡಮನೆಯಲ್ಲೂ ಹೆಣ್ಮಕ್ಳಿಗೆ ಈ ತರ ಟ್ರೀಟ್ಮೆಂಟ್ ಮಾಡ್ತಾರಾ ಅಂತ ಪ್ರಶ್ನಿಸಿ ವಕೀಲೆ ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. ರಿಲೇಶನ್ಶಿಪ್ ಇವಾಗ ನಾವು ದೊಡ್ಡ ಮನೆ ಅನ್ನೋದು ಒಂದು ರೆಸ್ಪೆಕ್ಟ್, ಒಂದು ಎಸ್ಟೀಮ್ ಅಲ್ಲಿ ನೋಡ್ತಾ ಇರುವಾಗ ಒಂದು ದೊಡ್ಡ ಮನೆಯಲ್ಲೂ ಹೆಣ್ಮಕ್ಳಿಗೆ ಈ ತರ ಟ್ರೀಟ್ಮೆಂಟ್ ಸಿಗುತ್ತೆ ಅನ್ನೋದೇ ಇಸ್ ಅ ಬಿಗ್ ಕ್ವೆಶ್ಚನ್. ಸದ್ಯ ಅಮೆರಿಕಾದಲ್ಲಿರೋ ಶ್ರೀದೇವಿ ಬಂದ ನಂತರವೇ ಎಲ್ಲ ಆರೋಪಕ್ಕೆ ಯಾವ ರೀತಿಯಾಗಿ ಬಹಿರಂಗವಾಗಿ ಉತ್ತರವನ್ನ ಕೊಡ್ತಾರೆ ಅನ್ನುವುದನ್ನ ಕಾದು ನೋಡಬೇಕು. ಭರತ್, ಫಿಲ್ಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.